ನೆನ್ನೆ ರಸತ್ಮಿ ಇತ್ತು, ಅಲ್ವಾಗಲೇ ಬ್ರೀಗ್ ಊಟ ಮಾಡ್ಬಿಟ್ಟವಲ್ಲ ಅವು. ನಾನು ನಾಳಿದ್ದು ಮಾಡಾರೇನೋ ಮಂಗಳವಾರ ಹೋಗೋದ ಅಂತ ಕಾಯ್ಕೊಂಡು ಕೂತಿದ್ದೆ. ರಸತ್ಮಿಲಿ ಯಾರು ಹೋದರು? ಏಯ್ ಕಣ್ ತಕೋ. ನಾನು ಹೊಸಿ ಚೆನ್ನಾಗಿ ತಿನ್ನೋದ ಅಂತ ಆಸೆ ಇದ್ರೆ ಅವು ಅವತ್ತೇ ಮಾಡ್ಕೊಂಡು ಕೂತವಲ್ಲ. ಏನು ಅರ್ಧ ಜನ ಬೋದಿದ್ವೋ ಏನೋ. ರಸತ್ಮಿಲಿ ಮಾಡಿಬಿಟ್ರೆ ಎಲ್ಲ ವೇಸ್ಟ್ ಆಯ್ಕಿಲ್ವ ಬಡ್ಡಿ ಮಗುಂದ? ಏಯ್ ಒಂದು ಬೀಗೂಟ ಮಿಸ್ ಆಯ್ತಲ್ಲೇ. ನಾನು ನೀನು ಎಲ್ಲ ಚೆನ್ನಾಗಿ ರೆಡಿಯಾಗಿ ಹೋಗೋದ, ಮಕ್ಳು ಮರಿನ ಕರ್ಕೊಂಡು ನಮ್ಮ ಗಂಡನ ಕೈಲಿ ಬಿಡಿಸ್ಕೊಳ್ಳೋದ ಅಂದ್ಕೊಂಡಿದ್ದೆ ನಾನು. ಮಂಗಳವಾರ ಹೋಗಿದ್ರೆ, ಮಂಗಳವಾರ ಇಟ್ಕೊಂಡಿದ್ರೆ ಚೆನ್ನಾಗಿ ತಿನ್ಬೋದಿತ್ತು. ಆಯಿತು, ಅವ್ರ ಮನೇಲೆ ತಿಂದ್ರೋ ಇಲ್ವೋ, ಎಷ್ಟು ವೇಸ್ಟ್ ಮಾಡಿದ್ರೋ ಏನೋ. ನಾಳೆ ಇಟ್ಕೊಂಡಿದ್ದಿದ್ರೆ, ನಾಳೆ ಮಂಗಳವಾರ ಅಲ್ವಾ, ಚೆನ್ನಾಗಿ ತಿನ್ಬೋದಿತ್ತು ಹೋಗಿ. ನಾನು ಮದುವೆಗೆ ಹೋಗಿರ್ಲಿಲ್ಲ, ನಾಳೆಗೆ ಹೋಗ್ಬಿಟ್ಟು ಬೀಗೂಟಕ್ಕೆ ಹೋಗ್ಬಿಟ್ಟು ಮುಯಿ ಕೊಟ್ಬಿಟ್ಟು ಚೆನ್ನಾಗಿ ತಿನ್ಕೊಬರದ ಅಂದ್ಕೊಂಡಿದ್ದೆ. ನಾನು ಕಾರ್ಡೇ ನೋಡಿರಲಿಲ್ಲ ಕಣೆ. ನಾನು ನಾಳೆ 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 ಅಂತ ಕೂತೀವಿನಿ. ಇವತ್ತು ಕಾರ್ಡ್ ನೋಡಿದ್ರೆ ನೆನೆನೆ ಆಗ್ಬಿಟ್ಟದೆ ಆಗಲೇ. ಎಷ್ಟು ಬೇಜಾರಾಯಿತು ಕಣ್ಲೆ ಹೋಗೋತ್ಲಾಗೆ. ಅದಕ್ಕೆ ನಾನೇ ನಾಳೆ ಮಾಡೋದ ಅಂದ್ಕೊಂಡಿವಿ. ನಮ್ಮ ಮನೇಲಿ ಮಟನು ಚಿಕನು ಎಲ್ಲ ಮಾಡ್ಕೊಂಡು ತಿನ್ನೋದ. ತಲೆಕಾಲು ಮಾಡೋಕ್ಕಿಲ್ವಾ? ತಲೆಕಾಲು ಯಾರು ತಿಂದರು? ನೀ ತಿಂದೀಯಾ? ಮಾಡ್ತೀನಿ. ಮಾಡು. ನೀನು ತಿನ್ನೋ ಇಷ್ಟಕ್ಕೆ ಅಷ್ಟು ಅಪ್ಪ ಬೆಲೆ ಕೊಟ್ಟು ಬೇರೆ ತತ್ತೀನಿ ತಲೆಕಾಲ. ನೀನು ಬರೀ ಚಿಕನೇ ಅಲ್ವಾ ಜಾಸ್ತಿ ತಿನ್ನೋದು. ನಿಂಗೆ ಚಿಕನ್ ಮಾಡ್ತೀನಿ, ನಾನು ಮಟನ್ ಮಾಡ್ಕೊಂಡು ತಿಂತೀನಿ.